ಈಗ ಬೀದಿ ಬದಿ ವ್ಯಾಪಾರಿಗಳ ತೆರವು ನಡೀತಾ ಇದೆ, ನೀವೇನು ಬಲವಂತ ಮಾಡಬೇಡಿ ಅಂತ ಹೇಳಿದರೆ ಅಂತ ಈಗ ಮತ್ತು ನಡೀತಾ ಇದೆ. ಈ ಒಂದು ಸಮಾಜ ಮತ್ತು ನಮ್ಮ ಈ ನೆಲ ಬರೀ ಶ್ರೀಮಂತರಿಗೆ ಮತ್ತು ದುಡ್ಡಿದ್ದವರಿಗೆ ಮಾತ್ರ ಅಲ್ಲ, ಬಡವರಿಗೆ ಕೂಡ ಅದರಲ್ಲಿ ಹಕ್ಕಿದೆ, ಸರ್ವರಿಗೆ ಕೂಡ ಅದರಲ್ಲಿ ಒಂದು ಅವಕಾಶ ಇದೆ. ಮತ್ತು ಬೇರೆ ಜನರಿಗೆ ತೊಂದರೆ ಆಗಬಾರ್ದು ಮತ್ತು ಗುಣಮಟ್ಟದಿಂದ ಇರಬೇಕು. ಈಗ ಸಂಡೇ ಬಜಾರ್ ಅಂತ ಏನು, ಆದಿತ್ಯವಾರ ಮಾತ್ರ ಕೆಲವೊಂದು ಮಾರುವಂಥ ವಿಚಾರಗಳು ಯಾವ ದೇಶದಲ್ಲಿ ಇಲ್ಲ. ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಕೂಡ ಇವತ್ತು ಈ ರೀತಿ ಸಂಡೇ ಆದಿತ್ಯವಾರ ಅಲ್ಲಿ ಬಂದು ರೋಡ್ ಸೈಡಲ್ಲಿ ಇವತ್ತು ಬಟ್ಟೆ ಇನ್ನಿತ ಎಲ್ಲರಿಗೂ ಸೇಲ್ ಮಾಡ್ತಾ ಇರ್ತಿದ್ದಾರೆ. ಯಾವ ದೇಶಕ್ಕೆ ಹೋದರೂ ಕೂಡ ನೀವು ಭಾರತ ದೇಶದ ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ಇವತ್ತು ಇದ್ದಾರೆ. ಅದನ್ನು ಇಲ್ಲಿ ಸಡನ್ ನಿಲ್ಲಿಸಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಾಗ ನಾನು ಕೇಳಿದ್ದೇನೆ, ಯಾಕೆ ನಿಲ್ಲಿಸಿದ್ದೀರಿ? ಆಗ ಕೆಲವರು ಅದೆಲ್ಲ ಹೊರಗಿನವರು, ಮಂಗಳೂರಿನವರಲ್ಲ. ನಾವು ಇದೇ ರೀತಿ ಹೇಳ್ಕೊಂಡು ಹೋದರೆ ಇನ್ನು ಮಂಗಳೂರಿನಲ್ಲಿ ಬೆಂಗಳೂರಲ್ಲಿ ಹೋದಾಗ ಅವ್ರನ್ನ ಮಂಗಳೂರಿನ ಅಲ್ಲಿಂದ ಓಡಿಸುವುದು. ಇನ್ನು ನಾವು ಬಾಂಬೆಗೆ ಹೋದ ಮತ್ತೆ ಬಾಂಬೆಯಲ್ಲಿ ಏನು ಮಾಡ್ತಿದ್ರು, ಅದು ಮಂಗಳೂರಿನ ಹೋದಾಗ ನಾವು ಬೇರೆ ಊರನ್ನ ನಾವು ಓಡಿಸೋದು. ಫುಟ್ಪಾತ್ ಸ್ವಲ್ಪ ಸಂಡೇ ಮಾತ್ರ ಸಂಡೇ ಇದರಲ್ಲಿ ಒಂದು ಸಂಡೇ ಬಜಾರ್ ಅಂತ ಬಂದು ಮಾಡುವಂಥ ಫುಟ್ಪಾತ್ ಇಡೀ ಫುಟ್ಪಾತಲ್ಲಿ ಆಗ್ತಾರೆ. ಅದಕ್ಕೆ ಒಂದು ಸಿಸ್ಟಮ್ ಮಾಡಿ ಒಂದು ಸೈಡ್ನಲ್ಲಿ ಮಾಡಿಕೊಂಡು ಆದಿತ್ಯವಾರ ಗುಣಮಟ್ಟದ್ದು ಮತ್ತು ಜನ ತೊಂದರೆ ಆಗದ ರೀತಿ ನೋಡಿಕೊಂಡು ಪ್ಲಾನ್ ಮಾಡಿಕೊಂಡು ನಾವು ಮಾಡಬೇಕು. ಸರ್, ಈಗ ಅಧಿಕಾರಿಗಳು ಅದನ್ನು ತಡೆಯುವಂಥ ಕೆಲಸ ಮಾಡಿ ನೀವು ಲಾಸ್ಟ್ ಟೈಮ್ ಕೊಟ್ಟಿದ್ವಿ, ಸೂಚನೆ ಕೊಟ್ಟಿದ್ವಿ ತಡಿಬಾರ್ದು. ಲಾಸ್ಟ್ ವೀಕ್ ತಡಿಬಾರ್ದಲ್ಲ, ನಾನು ಕೂತ್ಕೊಂಡು ಮಾತಾಡಿ ನೋಡು ಅಂತ ಹೇಳಿದ್ದೆ ನಾನು. ಆದರೂ ಕೂಡ ಲಾಸ್ಟ್ ವೀಕಲ್ಲಿ ಮತ್ತೆ ಮುಂದುವರಿತಾ ಇದೆ ಕೆಲಸಗಳು ಕೂಡ ಆಗಿದೆ. ಅಲ್ಲ, ಸಂಡೇ ಬಜಾರ್ಗೆ ಅಂತ ತೆರವು ಗೊತ್ತಿಲ್ಲ, ಅದಲ್ಲ ತೆರವು ಅಂತ ಅದು ನಾವು ತೀರ್ಮಾನಕ್ಕೂ ಕೂಡ ಬರಲಿಲ್ಲಲ್ಲ. ಸೊ ನಾವು ಕೂತ್ಕೊಂಡು ನಾವು ಚರ್ಚೆ ಮಾಡ್ತೇವೆ. ಒಟ್ಟಾರೆಯಾಗಿ ನಮಗೇನಿದೆ, ನಾವು ಯಾರನ್ನು ಕೂಡ ವಿ ಶುಡ್ ಇನ್ಕ್ಲೂಸಿವ್. ನಾವು ಅವನು ಬೇಡ, ಇವರು ಬೇಡ, ಇದು ಬೇಡ, ಅದು ಬೇಡ, ಬೇಡ ಬೇಡ ಅಂತ ಹೇಳಿದಲ್ಲ. ನಮಗೆ ಬೇಕು, ಚೆನ್ನಾಗಿ ಹೇಗೆ ಮಾಡಬೇಕಂತೆಲ್ಲ ನಾವು ಆಲೋಚನೆ ಮಾಡಿಕೊಂಡು ಹೋಗಬೇಕು. ಅವ್ರು ಕೂಡ ಬದುಕಬೇಕಲ್ಲ. ಯಾರು ಇವತ್ತು ರೋಡ್ ಸೈಡ್ ಬಂದು ಬಟ್ಟೆ ಮಾರ್ತಾರೆ, ಯಾರು ಕದಲಿಕ್ಕೆ ಮನಸ್ಸಿಲ್ಲ, ಯಾರು ಮೋಸ ಮಾಡಲಿಕ್ಕೆ ಮನಸ್ಸಿಲ್ಲ, ಯಾರು ಸ್ವಾಭಿಮಾನದ ದುಡಿದ್ದು ಅವರ ಮಕ್ಕಳನ್ನು ಮತ್ತು ತಂದೆ ತಾಯಿ ಸಾಕಬೇಕು ಅಂಥವ್ರು ಬರುವುದಲ್ಲ. ಅವ್ರಿಗೆ ನೀವು ಅಲ್ಲಿ ಅವಕಾಶ ಮಾಡಿ ಕೊಡದಿದ್ದರೆ, ಅವರು ಮಂಗಳೂರು ಪೇಟೆಯಲ್ಲಿ ಮಾಡದಿದ್ದರೆ ಇನ್ನು ಹಳ್ಳಿಯಲ್ಲಿ ಹೋಗಿ ಮಾರ್ಲಿಕ್ಕೆ ಆಗ್ತದೆ. ಇಲ್ಲಿ ಯಾರು ಬರ್ತಾರ? ಎಲ್ಲ ಪೇಟೆಯಲ್ಲಿದೆ. ನೀವು ಅಮೇರಿಕಾದಿಂದ ಹಿಡಿದು ನಾನು ವಿಶ್ವದ ಎಷ್ಟು ದೇಶಕ್ಕೆ ಹೋಗಿದ್ದೇನೆ, ಎಲ್ಲ ದೇಶದಲ್ಲೂ ಕೂಡ ಈ ಒಂದು ಸಂಡೇ ಮಾರ್ಕೆಟ್ ಅಂತ ಆದಿತ್ಯ ಒಂದು ದಿವಸ ಇದೆ. ನಾನು ಅದು ಉಲ್ಲಾಸದಲ್ಲಿ ಕೂಡ ಪ್ರಾರಂಭ ಮಾಡ್ತೇನೆ.